ರಾಮನಗರ ಕೊಪ್ಪ ಗಡಿ ಭಾಗದ ಕಾವೇರಿ ದೇಗುಲದಲ್ಲಿ ಬಾರವಿ ಕನ್ನಡ ಅಭಿಮಾನಿ ಸಂಘದ ವತಿಯಿಂದ ಮಾಘ ಹುಣ್ಣಿಮೆ ಅಂಗವಾಗಿ ಪೂಜಾ ಕಾರ್ಯಕ್ರಮವು ಜರುಗಿತು. ಕಾವೇರಿ ಪ್ರತಿಮೆಗೆ ಹಾಲು, ತುಪ್ಪ, ಜೇನು, ಎಳನೀರು, ಅರಿಶಿಣ, ಕುಂಕುಮಗಳಿಂದ ಅಭಿಷೇಕ ಮಾಡಲಾಯಿತು. ಅರ್ಚಕ ಪುರುಷೋತ್ತಮ್ ಭಟ್ ನೇತೃತ್ವದಲ್ಲಿ ಕಾವೇರಿ ಪ್ರತಿಮೆಗೆ ವಿಶೇಷ ಪೂಜೆ ಸಲ್ಲಿಸಿ ಆರತಿ ಬೆಳಗಲಾಯಿತು. ಕೌಶಿಕ್ ಸುನಂದ ಕುಟುಂಬಸ್ಥರು ಕಾವೇರಿ ಮಾತೆಗೆ ವಸ್ತ್ರ ವಿತರಿಸಿದರು. ಈ ವೇಳೆ ಬೆಂಗಳೂರಿನ ಜೈ ಹಿಂದ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ ವ್ಯವಸ್ಥಾಪಕ ಜಯಪ್ರಕಾಶ್ ಮಾತನಾಡಿ, ನಾಡಿನ ಜೀವನಾಡಿಯಾಗಿರುವ ಕಾವೇರಿ ನದಿ ಕೋಟ್ಯಂತರ ಜನರಿಗೆ ನೀರುಣಿಸುವ ಕೃಷಿ ನೀರಾವರಿಗೆ ಒದಗುವ ಮಹಾತಾಯಿ. ಹಾಗಾಗಿಯೇ ಜನಮಾನಸದಲ್ಲಿ ಆಕೆಗೆ ಪೂಜನೀಯ ಸ್ಥಾನವಿದೆ. ಇತ್ತೀಚೆಗೆ ತ್ಯಾಜ್ಯವನ್ನು ಪರಿಷ್ಕರಿಸದೆ ನೇರವಾಗಿ ನದಿಗೆ ಹರಿಯಬಿಟ್ಟು ಆಕೆಯ ಒಡಲನ್ನು ಮಲಿನಗೊಳಿಸಲಾಗುತ್ತಿದೆ. ಕಾವೇರಿ ನದಿಯ ಮಹತ್ವವನ್ನು ಸಂಭ್ರಮಿಸುತ್ತಲೇ ಖುಷಿಪಟ್ಟ ಪೀಳಿಗೆ ನಮ್ಮದು. ಹೀಗಿರುವಾಗ ಅದರ ಪಾವಿತ್ರ್ಯವನ್ನು ಉಳಿಸಿಕೊಳ್ಳಬೇಕಾದ ಆದ್ಯ ಕರ್ತವ್ಯ ನಮ್ಮದು. ಹಿಂದಿನ ಕಾಲಘಟ್ಟದಲ್ಲಿ ಕಾವೇರಿ ನದಿಯ ಪಾವಿತ್ರ್ಯ ಚೆನ್ನಾಗಿತ್ತು, ಆದರೆ ಇಂದಿನ ಸ್ಥಿತಿ ಅಯೋಮಯವಾಗಿದೆ ಎಂದು ಜಯಪ್ರಕಾಶ್ ಬೇಸರ ವ್ಯಕ್ತಪಡಿಸಿದರು. ಬಾರವಿ ಕಾವೇರಿ ಕನ್ನಡ ಸಂಘದ ವತಿಯಿಂದ ಪ್ರತಿ ತಿಂಗಳು ಹುಣ್ಣಿಮೆ ದಿನ ನಮ್ಮ ಕಾವೇರಮ್ಮ ದೇವಿಗೆ ಪೂಜೆ ನಡೆಯುತ್ತೆ. ಸೊ ಅನ್ನ ಸಂತರ್ಪಣೆ ಸಹ ಇರುತ್ತೆ. ಸೊ ಬಹಳಷ್ಟು ಒಳ್ಳೆ ಕಾರ್ಯಕ್ರಮಗಳು ನಮ್ಮ ಬಾರವಿ ಕನ್ನಡ ಸಂಘದ ವತಿಯಿಂದ ನಡೀತಾ ಬಂದಿದೆ. ಸೊ ನಮಗೂ ಮತ್ತು ನಮ್ಮ ಈ ಕೊಡಗುಗೂ ಒಂದು ಒಳ್ಳೆ ನಂಟಿದೆ. ಸೊ ನಮ್ಮ ಭಾರವೀಶ್ವರ್ ಅಂತ ಒಂದು ಒಳ್ಳೆ ಸಜ್ಜನ ವ್ಯಕ್ತಿ ಮತ್ತು ಅವರ ಬ್ರದರ್ಸ್ ಒಂದು ರೋಲ್ ಮಾಡೆಲ್ ನಮ್ಮ ಈ ಒಂದು ಕೂರ್ಗ್ ಡಿಸ್ಟ್ರಿಕ್ಟಲ್ಲಿ ಅನೇಕ ಒಳ್ಳೊಳ್ಳೆ ಕೆಲಸಗಳನ್ನ ಅವ್ರು ಮಾಡ್ತಾ ಬಂದಿದ್ದಾರೆ. ನಮಗೂ ಅಷ್ಟೇ ಅವರು ಸಿಕ್ಕಿದ ದಿನ ನಮಗೆ ಹುಣ್ಣಿಮೆ ದಿನ. ಸೊ ಇವತ್ತು ಸಹ ಹುಣ್ಣಿಮೆ. ಇವತ್ತು ಬರಬೇಕು ಅನ್ನೋ ಒಂದು ಆಕ್ಸಿಡೆಂಟಲ್ ಒಂದು ಇದಾಗಿ ನಾವಿಲ್ಲಿಗೆ ಬಂದಿದ್ದೀವಿ. ಸೊ ಪ್ರತಿ ತಿಂಗಳು ನಡೆಸ್ತಾರೆ. ನಾವು ಅದನ್ನು ವಾಟ್ಸಪ್ ಸ್ಟೇಟಸಲ್ಲಿ, ವಿಡಿಯೋನಲ್ಲಿ ಮತ್ತು ಅವರ ಒಂದು ಕ್ಲಿಪ್ಪಿಂಗ್ಸಲ್ಲಿ ನೋಡ್ತಿದ್ವಿ, ಅದನ್ನು ಸಂತೋಷ ಪಡ್ತಿದ್ವಿ, ಅಲ್ಲಿಂದನೇ ದೇವರಿಗೆ ಕೈ ಮುಗಿತಿದ್ವಿ. ಬಟ್ ಇವತ್ತು ಇಲ್ಲಿಗೆ ಬಂದಿದ್ದೀವಿ. ಸೊ ನಮಗೆ ಕೊಡಗಿಗೆ ಬರೋದೇ ಒಂದು ಖುಷಿ, ಕೊಡಗಿಗೆ ಬರೋದೇ ಒಂದು ಸಂತೋಷ. ಸೊ ಅದು ಭಾರವೀಶ್ವರ ಇರೋ ಜಾಗ ಅಂತಂದರೆ ನಮಗೆ ಅವ್ರು ಎಲ್ಲಿರ್ತಾರೆ ಅಲ್ಲಿಗೆ ಬರ್ತೀವಿ. ನಮ್ಮ ಈ ಒಂದು ಕಾವೇರಮ್ಮ ನಮಗೆ ಇಲ್ಲಿವರೆಗೂ ಕೈ ಹಿಡ್ದಿದೆ ನಮಗೆ ಕಾವೇರಮ್ಮ ತಾಯಿ. ಸೊ ಅನೇಕ ಒಂದು ಒಳ್ಳೆ ಕೆಲಸಗಳು ನಾವು ಇಲ್ಲಿ ಕೊಡಗಲ್ಲಿ ನಾವು ಮಾಡಿದ್ದೀವಿ. ಅದು ನಮ್ಮ ಬಾರವಿ ಸರ್ ಕಡೆಯಿಂದ. ಸೊ ಮತ್ತು ನಮ್ಮ ಪ್ರತಿಯೊಬ್ಬರಲ್ಲೂ ನಾನು ಏನು ಕೇಳ್ಕೊಳ್ಳೋದೇನೆಂದರೆ, ಈ ಕಾವೇರಿ ನಮ್ಮ ಒಂದು ಕೊಡಗಿಗೆ ಮಾತ್ರ ಅಲ್ಲ, ಈ ಕಾವೇರಿ ನದಿನ ನಂಬಿಕೊಂಡು ಬೆಂಗಳೂರು, ಮೈಸೂರು, ಹಲವಾರು ಜಿಲ್ಲೆಗಳು ಕಾವೇರಿ ನೀರನ್ನು ನಂಬಿಕೊಂಡು ಬದುಕಿದೆ. ಮತ್ತು ಎಷ್ಟೋ ಬರೀ ಮನುಷ್ಯರು ಮಾತ್ರ ಅಲ್ಲ, ಪ್ರಾಣಿಗಳು ಸಹ ಕಾವೇರಿ ನದಿನ ನಾವು ನಂಬಿದ್ದೀವಿ. ಕಾವೇರಿ ನದಿ ಇಲ್ಲ ಅಂದರೆ ಬೆಂಗಳೂರಲ್ಲಿ ನಮಗೆ ನೀರೇ ಇಲ್ಲ. ಸೊ ಕಾವೇರಿ ನಮಗೆ ಕೊಡಗಲ್ಲಿ ಕಡಿಮೆ ಮಳೆ ಆದರೆ ನಮಗೆ ಬೆಂಗಳೂರಲ್ಲಿ ನಮಗೆ ಬಹಳಷ್ಟು ತೊಂದರೆಗಳಾಗುತ್ತೆ. ಉದ್ಯಮಿ ನಿರ್ಮಲಾ ಕಾರ್ಯಪ್ಪ ಮಾತನಾಡಿ, ಕಾವೇರಿ ನಾಡಿಗೆ ಮಾತೃ ಸ್ವರೂಪಿಣಿ, ಕೋಟ್ಯಾಂತರ ಜನರ ಜೀವನಾಡಿಯಾಗಿರುವ ಹರಿಯುವ ಜೀವನದಿ. ಈ ನಾಡಿನ ಪರಂಪರೆ, ಸಂಸ್ಕೃತಿ, ಇತಿಹಾಸಕ್ಕೆ ಸಾಕ್ಷಿಯಾಗಿ ಹರಿಯುತ್ತಿರುವ ಜೀವಹನಿ. ಕಾವೇರಿ ನದಿ ಪಾವಿತ್ರ್ಯತೆಯನ್ನು ಕಾಪಾಡುವಲ್ಲಿ ಎಲ್ಲರೂ ಕೈಜೋಡಿಸಬೇಕಿದೆ. ಕಾವೇರಿ ನದಿ ಇಡೀ ನಾಡಿನ ಜೀವನದಿ ಆಗಿದೆ. ಆದ್ದರಿಂದ ಕಾವೇರಿ ನದಿಯ ಮಹತ್ವವನ್ನು ಪ್ರತಿಯೊಬ್ಬರೂ ತಿಳಿದುಕೊಳ್ಳಬೇಕು ಎಂದರು. ಪ್ರತಿ ತಿಂಗಳು ಹುಣ್ಣಿಮೆ ಬಂದಾಗ ಬಾರವಿ ಅವರು ಹುಣ್ಣಿಮೆಯನ್ನು ಇಲ್ಲಿ ಕಾವೇರಿ ಸ್ಟ್ಯಾಚ್ಯೂ ಹತ್ರ ಆಚರಿಸ್ತಾರೆ. ಸೊ ಎಲ್ಲರೂ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ತಾರೆ ಜನರು. ಹಾಗೆ ದೇವರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ಒಂದು ರಿಕ್ವೆಸ್ಟ್ ಎಲ್ಲರ ಹತ್ರ ಏನಂದರೆ, ಕಾವೇರಿ ರಿವರ್ ಇವಾಗ ಇತ್ತೀಚೆಗೆಲ್ಲ ಪೊಲ್ಯೂಟ್ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ಎಲ್ಲರೂ ದಯವಿಟ್ಟು ಸ್ವಚ್ಛತೆಯನ್ನು ಕಾಪಾಡಿ ಅಂತ ಹೇಳ್ತಾ, ಅದೇ ಇವಾಗ ಎಲ್ಲರೂ ಕಾವೇರಿ ನದಿಯಲ್ಲಿ ವೇಸ್ಟೇಜನ್ನು ಎಷ್ಟೇ ಇಟ್ಟಿದ್ದಾರೆ. ಲೈಕ್ ಟೂರಿಸ್ಟ್ ಅವರೆಲ್ಲ ಬಂದು ಪೊಲ್ಯೂಟ್ ಮಾಡ್ತಾ ಇದ್ದಾರೆ. ಸೊ ಎಲ್ಲರಿಗೊಂದು ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ಕೊಡಗಲ್ಲಿ ಬಂದು ಕಾವೇರಿ ವಾಟರ್ನ ಕ್ಲೀನಾಗಿಟ್ಟು ವೇಸ್ಟೇಜ್ ಏನನ್ನ ಅಲ್ಲಿಗೆ ಬಿಸಾಡದಂತೆ ಇಟ್ಕೊಂಡು. ನಂತರ ನೆರೆದಿದ್ದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭ ಬಾರವಿ ಕನ್ನಡ ಸಂಘದ ಪ್ರಮುಖರಾದ ಬಬೀಂದ್ರ ಪ್ರಸಾದ್, ವಿಜಯೇಂದ್ರ ಪ್ರಸಾದ್, ರವೀಂದ್ರ ಪ್ರಸಾದ್, ರಾಜರಾಜೇಶ್ವರಿ ಚಂದ್ರು, ಸೋಮಶೇಖರ್, ಚಂದ್ರು, ತಿಲಕ್ ಪೂಜಾರಿ, ರುದ್ರ, ಉದ್ಯಮಿಗಳಾದ ಸರಸ್ವತಿ ಕಾರ್ಯಪ್ಪ, ವೆಂಕಪ್ಪ ಹೊದ್ದೆಟ್ಟೀರ ಸೇರಿದಂತೆ ಮತ್ತಿತರರು ಹಾಜರಿದ್ದರು.